ಎಲ್ರಿಗೂ ನಮಸ್ಕಾರ. ಇನ್ಮೇಲಿಂದ ಸೀರಿಯಲ್ ಟೈಪ್ ಕತೆ ಹಾಕಂತ ಹೋಗೋಣ ಅನ್ಕೊಂಡಿನಿ. ನನ್ನ ಹೆಸರು ಅನ್ನಕ್ಕ. ನನ್ನ ಎದುರು ಕುತ್ಕೊಂಡಾರಲ್ಲ ಇವರು ನನ್ನ ತಂಗಿ ಗಂಡ. ಇವರ ಹೆಸರು ವೆಂಕಟರಾವ್ ಅಂತ. ನನ್ನ ತಂಗಿ ಶೋಭಾ. ಇಲ್ಲಿ ನನ್ನ ಎದುರು ಕುತ್ಕೊಂಡಾರಲ್ಲ ಅವ್ರ ಹೆಂಡತಿ. ನನಗೆ 3 ಮಕ್ಕಳು, 2 ಹೆಣ್ಮಕ್ಳು, ಒಬ್ಬನೇ ಗಂಡು ಮಗ. ಮಗ ದೊಡ್ಡವನು, 2 ಹೆಣ್ಮಕ್ಳು. ಒಬ್ಳು ಸಣ್ಣವಳು ಇರ್ಬೇಕಾದ್ರೆ ಅವಳಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಅವಳು ಸತ್ತೋಗಿರ್ತಾಳೆ. ಇನ್ನು ಲಾಸ್ಟ್ನೇದವಳು ಮಗಳೇ, ಸೀತಾ ಅಂತೇಳಿ ಅವಳ ಹೆಸರು. ಮಗನ ಹೆಸರು ರಮೇಶ ಅಂತೇಳಿ. ನಮ್ಮ ಮನೆಯವರು ತೀರ್ಕೊಂಡಿರ್ತಾರೆ. ನಮ್ದು ಲಾಸ್ಟ್ನ ಮಗಳು 6 ತಿಂಗಳು ಮಗು ಇರ್ಬೇಕಾದ್ರೆ ನನ್ನ ಗಂಡ ತೀರ್ಕೊಂಡಿರ್ತಾರೆ. ಅವಾಗ ನಮ್ಮ ಅಣ್ಣ ತಮ್ಮಂದ್ರು ಸೇರಿ ನನ್ನ ತವ್ರ ಮನೆಗೆ ಕರ್ಕೊಂಬರ್ತಾರೆ. ನಮ್ಮಪ್ಪ ಅಮ್ಮ ಬಿಟ್ಟೋಗಿರೋ ಮನೆ ನೋಡ್ಕಂತ ನನ್ನ ಮಕ್ಕಳ ಜೊತೆಗೆ ನಾನು ಇಲ್ಲೇ ಇರ್ತೀನಿ. ನಮ್ದೊಂದು ಮನೆನೂ ಇರುತ್ತೆ ಸಣ್ಣದು, ಅದನ್ನು ಬಾಡಿಗೆ ಕೊಟ್ಟಿರ್ತೀವಿ. ಇವಳು ನನ್ನ ತಂಗಿ ಶೋಭಾ. ಇನ್ನೊಂದ್ರೆ ನಮ್ಮ ಕಡೆಗೆ ಅಂದ್ರೆ ನಮ್ಮ ಗಂಡನ ಮನೆ ಮತ್ತೆ ನಮ್ಮ ತವ್ರ ಮನೆ ಕಡೆಗೆಲ್ಲ ನಾವು ತೆಲುಗುನಾಗೆ ಮಾತಾಡ್ತಿರ್ತೀವಿ. ನನ್ನ ತಂಗಿ ಗಂಡನ ಕಡೆಯವ್ರು ಮಾತ್ರ ಕನ್ನಡದೊಳಗೆ ಮಾತಾಡ್ತಾರೆ. ನಾವು 2 ಭಾಷೆನೂ ಮಾತಾಡ್ತಿರ್ತೀವಿ. ಏನಮ್ಮ ಅನ್ನಕ್ಕ, ರಮೇಶಗೆ ಮದುವೆ ವಯಸ್ಸಾಯ್ತು, ಮದುವೆ ಮಾಡ್ತೀರಾ ಇಲ್ಲ ಅತ್ತಗ? ಏನ್ರಿ ಹಿಂಗೆ ಹೇಳ್ತೀರಿ? ನಿಮ್ಗೆ ಗೊತ್ತು ನನ್ನ ಪರಿಸ್ಥಿತಿ ಏನು ಅಂತ. ಆದ್ರೂ ನಾನು ಹೊರಗೆ ಅಡ್ಡಾಡಿ ಅವನಿಗೆ ಹೆಣ್ಣು ಹುಡ್ಕಷ್ಟು ನನಗೆ ಜ್ಞಾನ ಇಲ್ಲ ರೀ. ನೀವೇ ಯಾವ್ದಾದ್ರು ಒಂದು ಹುಡುಗಿ ನೋಡ್ರಿ, ಮಾಡ್ಬಿಡೋಣಂತೆ. ಅರ್ಥ ಆಗ್ತತ್ತಮ್ಮ. ಸರಿ, ನಾನು ನನ್ನ ಗೆಳೆಯರಿಗೆಲ್ಲ ಹೇಳಿ ನೋಡ್ತೀನಿ. ಯಾವುದಾದ್ರೂ ಒಳ್ಳೆ ಹುಡುಗಿ ಇತ್ತು ಅಂದ್ರೆ ಮತ್ತೆ ಬೇಗ ಮಾಡಿ ಮುಗಿಸ್ಬಿಡೋಣ. ಏನಂತೀರಿ? ಅಷ್ಟು ಮಾಡ್ರಿ, ಪಾಪ ಅವ್ರಿಗೂ ಒಂದು ದಾರಿ ಆಗ್ಲಿ. ಅಮ್ಮ ಅಮ್ಮ ಯಾರು ಬರ್ತಿಲ್ಲ. ರಮೇಶ್ ಅವರೇ, ರಮೇಶ್ ಅವರೇ, ಮನೇಲಿ ಯಾರು ಇಲ್ಲ ರೀ. ಅಮ್ಮ ಅಣ್ಣ ಹೊರಗೋಗಿದ್ದಾರೆ. ಓ ಹೌದಾ, ಮನಿದು ಬಾಡಿಗೆ ದುಡ್ಡು ಕೊಡ್ಬೇಕಿತ್ರಿ, ಅದಕ್ಕೆ ಬಂದೆ. ಸರಿ, ಕೊಟ್ಟೋಗಿರಿ. ಅಮ್ಮ ಬಂದ್ಮೇಲೆ ನಾನು ಕೊಡ್ತೀನಿ. ಅಂದಂಗ ನೀವ್ಯಾರಂತ ಗೊತ್ತಾಗ್ಲಿಲ್ಲ. ಅವಾಗಿಂದ ಅಮ್ಮ ಅಣ್ಣ ಅಮ್ಮ ಅಣ್ಣ ಅಂತ ಹೇಳ್ತಾನೆ ಇದ್ದೀನಿ. ಯಾರಂತ ಗೊತ್ತಾಗ್ಲಿಲ್ಲ? ನಾನು ಈ ಮನೆ ಮಗಳು. ಕೊಟ್ಟೋಗ್ರಿ, ಕೊಡ್ತೀನಿ. ಓಹೋ, ಆಯ್ತು ಬಿಡ್ರಿ. ನೀವ್ಯಾಕೆ ಅಷ್ಟು ಸಿಟ್ ಮಾಡ್ಕೊಂತೀರಿ? ಗೊತ್ತಿರ್ಲಿಲ್ಲಲ್ಲ, ಸುಮ್ಮನೆ ಕೇಳಿದೆ. సీత ఏమ్మా సీత, ఈ పిల్లకి ఒకసారి పిలిస్తే అస్సలు వినిపిదు. వచ్చినావా? ఏంటి నాన్న, ఎలా ఉంది డ్యూటీ ఈరోజు? ఏముంటుందమ్మా, డైలీ ఎట్లా ఉంటుందో అట్లే ఉండింది. సరే నాన్న, పొద్దున మీ చిన్నాన్న మరి మీ పిన్ని వచ్చినారు. ఇలానే మాట్లాడుతూ కూర్చున్నప్పుడు మీ చిన్నాన్న నీకు పెళ్లి చేద్దామన్నారా? నువ్వేమన్నావు? ఇంకేమంటాను, చేద్దామండి, పిల్ల ఎక్కడన్నా ఉంటే చూడండి అని చెప్పినాను. నాకు ఇప్పుడే వద్దులే, సీతకు పెళ్లి చేసి తర్వాత చూసుకుంటా. సీత ఇంకా చదువుతుందిరా, నువ్వు చేసుకో, దాని సంగతి తర్వాత చూద్దాం. సరే చూద్దాంలే. లోపల ఉంది కానీ బయట చెప్పట్లేదు, దొంగ విధవ. ಈ ಕತೆ ಬರ್ತಾ ಬರ್ತಾ ಭಾಳ ಇಂಟ್ರೆಸ್ಟಿಂಗ್ ಆಗೈತಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.